ಹೇಮಾ, ನಿನಗೆ ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ವಾ? ಅತ್ತೆಮ್ಮ, ತಾಳ್ಮೆ ಇಲ್ಲದೆ ನಾನು ಈ ಮನೇಲಿ 30 ವರ್ಷ ನಿಮ್ಮ ಮಗನ ಜೊತೆ ಬದುಕಿರ್ತಿದ್ನ, ಸಂಸಾರ ಮಾಡಿರ್ತಿದ್ನ. ಹೇಳಿ ಮಾತಾಡಿ, ಯಾಕೆ ಸುಮ್ಮನಾಗೋದ್ರಿ? ಒಂದು ವಿಷಯ ತಿಳ್ಕೊಳ್ಳಿ ಅತ್ತೆಮ್ಮ, ಈ ಮನೇಲಿ ನನಗಿರೋಷ್ಟು ತಾಳ್ಮೆ ಸಹನೆ ನಿಮಗಾಗಲಿ ನಿಮ್ಮ ಮಗನಿಗಾಗಲಿ ಇಲ್ಲ. ಏನು ಹೇಮಾ ಹೀಗೆ ಮಾತಾಡ್ತಿದ್ಯಾ? ಅತ್ತೆಮ್ಮ, ಸಮಯಕ್ಕೆ ಸಂದರ್ಭಕ್ಕೆ ಪ್ರಕೃತಿನೇ ಬದಲಾಗುತ್ತಂತೆ, ಇನ್ನು ಮನುಷ್ಯರು ಬದಲಾಗೋದಿಲ್ವಾ ಹೇಳಿ? ಇಷ್ಟಕ್ಕೂ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ನೀನು ಎಲ್ಲ ವಿಷಯನೂ ಅರ್ಜುನ್ಗೆ ಹೇಳ್ಬಿಡ್ತಾ ಇದ್ದೆ ಅಲ್ವೇನೆ? ಅಪ್ಪಿ ತಪ್ಪಿ ಈ ವಿಷಯ ಏನಾದರೂ ಅರ್ಜುನ್ ಗೊತ್ತಾಗಿದ್ರೆ ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ? ಹಾಗಂತ ಸುಳ್ಳಿನ ಕೋಟೆ ಮಧ್ಯೆ ಎಷ್ಟು ದಿನ ಅಂತ ಸಂತೋಷದಿಂದ ಬದುಕಿರೋದು ಹೇಳಿ? ಒಂದು ಸುಳ್ಳು ಹೇಳೋದು ಒಂದೇ, ಕೆಂಡನ ಸೆರ್ಗಿ ಕಟ್ಕೊಳ್ಳೋದು ಒಂದೇ. ಒಂದಲ್ಲ ಒಂದಿನ ಕೆಂಡ ಸೆರ್ಗನ್ನ ಸುಟ್ಟೇ ಸುಡುತ್ತೆ. ಸತ್ಯ ಪ್ರಪಂಚಕ್ಕೆ ಗೊತ್ತಾಗತ್ತೆ ಅತ್ತೆಮ್ಮ. ಇಷ್ಟು ದಿನ ಅರ್ಜುನ್ ನನ್ನ ಹೆತ್ತ ಮಗ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅವನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡೆ. ಆದರೆ ಈಗ ಅವನು ನಾಗಯೋಧ ಅನ್ನೋದನ್ನ ಕೇಳಿ ನನ್ನ ಹೃದಯ ನುಚ್ಚು ನೂರಾಗೋಯ್ತು. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಸತ್ಯ ಯಾವುದು, ಮಿಥ್ಯ ಯಾವುದು, ನಮ್ಮವ್ರು ಯಾರು, ಪರರು ಯಾರು, ಯಾವುದು ಗೊತ್ತಾಗ್ತಾನೆ ಇಲ್ಲ ಅತ್ತೆಮ್ಮ ನನಗೆ. ಅತ್ತೆಮ್ಮ, ಇಷ್ಟಕ್ಕೂ ನಾನು ನಿಮಗೇನು ದ್ರೋಹ ಮಾಡಿದ್ದೀನಿ? ಏನು ಹೇಳ್ತಾ ಇದೆಯಾ ನೀನು ನನಗೇನು ದ್ರೋಹ ಮಾಡಿದ್ಯಾ? ಅದನ್ನೇ ನಾನು ಕೇಳ್ತಾ ಇರೋದು ಅತ್ತೆಮ್ಮ. ನಾನು ನಿಮಗೆ ದ್ರೋಹ ಮಾಡದೇ ಇದ್ರೆ ಆ ನಾಗನ ತಂದು ನನ್ನ ಮಡ್ಲಿಗೆ ಹಾಕಿ ಮಗ ಅಂತ ಹೇಗೆ ನಂಬಿಸ್ತಾ ಇದ್ರಿ? ನೀವು ಮಾಡಿದ ಸರಿನಾ ಅತ್ತೆಮ್ಮ? ಇದು ನಂಬಿಕೆ ದ್ರೋಹ ಅಂತ ಅನ್ನಿಸ್ಲೇ ಇಲ್ವಾ ನಿಮಗೆ? ಅಲ್ಲ ಅತ್ತೆಮ್ಮ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಭಾವನೆ ಜೊತೆ ಆಟ ಆಡಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗಲಿಲ್ವಾ? ನೀವು ಒಬ್ಬ ತಾಯಿಯಾಗಿ ಇನ್ನೊಂದು ತಾಯಿ ಮಮತೆ ಮಮಕಾರ ಅನ್ನೋ ಕರ್ಪೂರದ ಮನೆಗೆ ಕೊಳ್ಳಿ ಇಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಸ್ಥಾನದಲ್ಲಿ ನಿಂತಿದ್ದಕ್ಕೆ ಆವತ್ತು ನಾನು ಅರ್ಜುನ ತಂದು ನಿನ್ನ ಮಡ್ಲಲ್ಲಿ ಹಾಕಿದ್ದು. ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ ಅತ್ತೆಮ್ಮ. ನೋವು ಸಂಕಟ ಅನುಭವಿಸ್ಬಾರ್ದು ಅಂತ ನಾನು ಈ ರೀತಿ ಮಾಡಿದೆ. ಅರ್ಜುನ್ ನಾಗಯೋಧ ಅನ್ನೋದು ನಿಮಗೆ ಅವಾಗ ಗೊತ್ತಿರಲಿಲ್ವಾ? ಹೇಳಿದ್ನಲ್ಲ ಹೇಮಾ, ನಿನಗೆ ಮೊದಲೇ ಅವನು ನಾಗಯೋಧ ಅಂತ ಗೊತ್ತಿದ್ದಿದ್ರೆ ನೀನು ಅವನ ಇಷ್ಟೊಂದು ಪ್ರೀತಿಯಿಂದ ಸಾಕ್ತಿದ್ದ ಹೇಳು? ನಾನು ಅವತ್ತು ಮುಚ್ಚಿಟ್ಟಿದ್ದೆ ತಾನೆ ನೀನು ಅವನ್ನ ಇಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದು. ಆಗ ನಾನು ಆ ಸತ್ಯನ ನಿನ್ನಿಂದ ಮುಚ್ಚಿಟ್ಟೆ. ಈಗ ಅದೇ ಸತ್ಯನ ನೀನು ಅರ್ಜುನಿಂದ ಮುಚ್ಚಿಡಬೇಕು. ಇಲ್ಲ ಅತ್ತೆಮ್ಮ, ಸತ್ಯ ಸೂರ್ಯನ ಥರ. ಸೂರ್ಯ ತನ್ನನ್ನು ತಾನೇ ಬೆಳಕೋತಾನೆ, ಹಾಗೆ ಜಗತ್ತನ್ನು ಸಹ ಬೆಳಗ್ತಾನೆ. ಹಾಗೆ ಅರ್ಜುನ್ಗೆ ಒಂದಲ್ಲ ಒಂದಿನ ಈ ಸತ್ಯ ಗೊತ್ತಾಗೇ ಆಗತ್ತೆ. ಆ ಕಾಲ ಬಂದಾಗ ನೋಡ್ಕೊಳ್ಳೋಣ ಬಿಡು. ನೀನೇ ಅರ್ಜುನ್ಗೆ ಸತ್ಯ ಹೇಳಿ ಅವನು ನಮ್ಮಿಂದ ದೂರ ಆಗೋಗೆ ಮಾಡಬೇಡ. ಸರಿ. ಅರ್ಜುನ್ ಅಮೃತನ ಹುಡುಕ್ತಲೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅರ್ಜುನ್ಗೆ ಏನಾರು ಅಮೃತ ನಾಗಲೋಕದೋಳು ಅಂತ ಗೊತ್ತಾದರೆ ಅವರಿಬ್ಬರು ನಾಗಲೋಕ ಸೇರ್ಕೊಂಡ್ಬಿಡ್ತಾರೆ. ಹಾಗಾದರೆ ನಾನು ಅರ್ಜುನ್ನ ಕಳ್ಕೋಬೇಕಾಗುತ್ತೆ. ಹಾಗಾಗಬಾರ್ದು. ಅರ್ಜುನ್, ಪ್ರೀತಿಗೆ ಕಲ್ಲು ಕೂಡ ಕರಗುತ್ತೆ ಅಂತಾರೆ, ದೇವ್ರು ಕೂಡ ಹೂ ಕೊಡ್ತಾನೆ ಅನ್ನೋದು ಪ್ರಪಂಚದ ವಿಷಯದಲ್ಲಿ ನಿಜ ಆಗಿರ್ಬೋದು. ಆದರೆ ನಿನ್ನ ಅಮೃತನ ವಿಷಯದಲ್ಲಿ ನಿಜ ಆಗೋದಿಲ್ಲ. ಯಾಕೆ ಅಂದರೆ ನಿಮ್ಮಿಬ್ಬರ ಪ್ರೀತಿ ಅನ್ನೋ ಅಮೃತಕ್ಕೆ ಹಾಲ ಬೆರೆಸ್ಬಿಟ್ಟಿದ್ದೀನಿ. ಅದು ಫಲ ಕೊಡೋ ಕಾಲ ದೂರ ಇಲ್ಲ, ತುಂಬಾ ಹತ್ತಿರದಲ್ಲೇ ಇದೆ.
ಅಣ್ಣ ಯಾಕಾಗಿ ನೋಡ್ತಾ ಇದ್ದೀರಾ? ನಾನು ಮಲ್ಲಿ. ಏ ಮಲ್ಲಿ, ನೀನು ನೋಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ತುಂಬ ಬದಲಾಗಿದೆಯಾ ನೀನು? ಅಣ್ಣ ನೀವು ಸಹ ಬದಲಾಗಿದ್ದೀರಾ. ನಾನು ಬದಲಾಗಿದ್ದೀನಾ? ಹ್ಞೂ ಮತ್ತೆ ಅಮೃತಕ್ಕನ್ ನೋಡಬೇಕು ಮಾತಾಡ್ಸ್ಬೇಕು ಅಂತ ಆತರಿತಿದ್ರಿ. ಆದರೆ ಈಗ ಅಮೃತಕ್ಕನ್ ಬೇಜಾರು ಮಾಡಿದ್ದೀರಲ್ಲ. ಏನು? ಅಮೃತ ಅವ್ರ ಮನಸ್ಸಿಗೆ ನಾನು ಬೇಜಾರು ಮಾಡಿದ್ದೀನ? ನಿನಗೆ ಯಾರು ಹೇಳಿದ್ರು? ಯಾಕೆ ಹೇಳಬೇಕು? ಅಮೃತಕ್ಕನೇ ಹೇಳಿದ್ಲು. ಅಮೃತ ಅವ್ರು ಹೇಳಿದ್ರಾ? ಅವ್ರೆಲ್ಲಿ ಸಿಕ್ಕಿದ್ರು ನಿನಗೆ? ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಎಲ್ಲೋಗ್ತಾರೆ ಹೇಳಿ? ನೀವಿಬ್ಬರನ್ನ ಸೇರಿಸಿದ ಈ ಶಿವನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಏನು ಹೇಳ್ತಾ ಇದೆಯಾ? ಅಮೃತ ಅವ್ರು ಇಲ್ಲೇ ಇದ್ದಾರಾ? ಎಲ್ಲಿದ್ದಾರೆ ಅಂತ ತೋರಿಸ್ತೀಯಾ? ಅಷ್ಟೇ ತಾನೇ, ಬನ್ನಿ. ನಾನು ಯಾಕೆ ಅರ್ಜುನವ್ರ ಕಣ್ಣಿಗೆ ಬೀಳ್ದ ಹಾಗೆ ಇಲ್ಲಿಗೆ ಬಂದು ನಿಂತ್ಕೊಂಡೆ? ಅಮೃತ, ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿಲ್ಲ. ಅದನ್ನ ನಿಯಂತ್ರಿಸ್ತಿರೋದು ನಾನು. ನನ್ನ ಮಾಯಾಜಾಲದಲ್ಲಿ ನೀನು ಅರ್ಜುನ್ ಇಬ್ರು ಬಿದ್ದು ಒದ್ದಾಡ್ತಾ ಇದ್ದೀರಾ. ಅದ್ರಲ್ಲೂ ನೀನು ಒದ್ದಾಡ್ತಾ ಇರೋದು ನಾನು ನೋಡ್ತಾ ಇದ್ರೆ ನನಗಾಗ್ತಾ ಇರೋ ಆನಂದನ ವರ್ಣಿಸೋದಕ್ಕೆ ಆಗ್ತಾ ಇಲ್ಲ. ಅರ್ಜುನ್ ಅವರು ನನ್ನನ್ನ ನೋಡಿದ್ರೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ನಡೆದಿರೋದನ್ನೆಲ್ಲ ಹೇಳ್ಬೇಕಾಗತ್ತೆ. ಆಗ ಅರ್ಜುನ್ ಅವರು ಕೋಪ ಬರುತ್ತೆ. ಆಗ ಆ ವಿಷ್ಣು ರುದ್ರ ಅತ್ತೆ ತ್ರಿವೇಣಿ ಎಲ್ಲ ಅರ್ಜುನ್ ಅವ್ರಿಗೆ ನಾನು ನಾಗಿಣಿ ಅಂತ ಹೇಳಿ ಅದಕ್ಕೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ವಿ ಅಂತ ಹೇಳ್ತಾರೆ. ನನ್ನ ಮೇಲಿರೋ ಪ್ರೀತಿ ದ್ವೇಷ ಆಗುತ್ತೆ. ಆಗ ಅವರು ನನ್ನನ್ನ ದೂರ ತಳ್ತಾರೆ. ಹಾಗೆ ಅರ್ಜುನ್ ಅವರಿಂದ ದೂರ ಆಗೋದಕ್ಕಿಂತ ಹೀಗೆ ಅರ್ಜುನ್ ಅವರಿಂದ ದೂರ ಆಗೋದು ಒಳ್ಳೇದು ಅನ್ಸತ್ತೆ. ವೈಷ್ಣು, ಪೂಜೆ ಇಷ್ಟು ಸಾಂಗವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೇ ಆದರೂ ಆ ಅಮೃತ